ಆದ ಕಾರಣ ದೇವರು ನಮ್ಮನ್ನು ಎಲ್ಲಿ ಕೂಡ ತಾರತಮ್ಯ ನಾವು ನೋಡ್ಲಿಲ್ಲ. ಮತ್ತೆ ನಾವು ಇವತ್ತು ಯಾಕೆ ತಾರತಮ್ಯ ಮುಖಾಂತರ ಸಮಾಜ ನೋಡುವಂತ ಅಗತ್ಯತೆ ಇದೆ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವುದು. ನಾವೆಲ್ಲರೂ ಕೂಡ ದೇವರ ಭೂಷ ಅಗ್ನಾಭೂಷ ಒಂದೇ ಜಾತಿ ಒಂದೇ ಮತ ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿ ಹೋಗುವಂತ ಮನೋಭಾವನೆ ಕೂಡ ಬಹಳಷ್ಟು ಸಣ್ಣದಿಂದಲೇ ಬರುವಂತ ಅವಕಾಶ ಆಗ್ಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತದ್ದು. ನಮ್ಮ ಸಂವಿಧಾನಕ್ಕೆ ಮಾತಾಡ್ಲಿಕ್ಕೆ ಹೇಳ್ತಾರೆ, ನಮಗೆ ಮಾತಾಡ್ಲಿಕ್ಕೆ ಬಹಳ ಅವಕಾಶ ಇದೆ ಅಂತೇಳಿ. ಆಗ ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ದೇಶಕ್ಕೆ ಮತ್ತು ಸಮಾಜಕ್ಕೆ ಪೂರಕವಾಗಿ ಮಾತಾಡಲಿಕ್ಕೆ ಮಾತ್ರ ಅವಕಾಶ ಅಲ್ಲದೆ ನಮ್ಮ ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾರಕವಾಗಿ ಮಾತಾಡಲಿಕ್ಕೆ ಎಲ್ಲಿಯೂ ಕೂಡ ಅವಕಾಶ ಕೊಡ್ಲಿಲ್ಲ ಅಂತ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ನನ್ನ ಮಿತ್ರರಿಗೆ ನಾನು ಯಾವಾಗ ನನ್ನ ಊರಲ್ಲಿ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತೇನೆ, ಒಂದು ಉದಾಹರಣೆ ಹೇಳ್ತಾ ಇರ್ತೇನೆ. ಒಂದು ಭಾರತ ದೇಶದ ಪ್ರಾಣಿ ಮತ್ತೊಂದು ಚೈನಾ ದೇಶದ ಪ್ರಾಣಿ ತಂದು, ಭಾರತ ದೇಶದ ಪ್ರಾಣಿ ಅದರಷ್ಟೇ ಊಟ ಮಾಡಿ ಲಾಚಾರಾಗಿ ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಗಟ್ಟಿ ಮುಟ್ಟಾಗಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ನೋಡುವಾಗ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಿತ್ತಂತೆ. ಭಾರತ ದೇಶದ ಪ್ರಾಣಿ ಕೇಳಿದೆ ಚೈನಾ ದೇಶದ, ನಾನೇ ಇಲ್ಲಿ ಕಷ್ಟದಲ್ಲಿದ್ದೇನೆ ಮಾರಾಯ, ನಿನ್ಗೆ ಅಲ್ಲಿ ಬೇಕಾದಂತ ವ್ಯವಸ್ಥೆ ಇದೆ, ನೀನು ಕೂಡ ಊಟಕ್ಕೆ ಗಟ್ಟಿ ಮುಟ್ಟಾಗಿದ್ದೆ, ಇನ್ನು ನೀನು ಅಲ್ಲಿ ಚೈನಾ ಬಿಟ್ಟು ನೀನು ಯಾಕೆ ಇಲ್ಲಿಗೆ ಬರ್ತೀಯ ಅಂತೇಳಿ. ಆಗ ಚೈನಾ ದೇಶದ ಪ್ರಾಣಿ ಹೇಳ್ತಂತ ಹೇಳಿದ್ರೆ, ನನಗೆ ಇಲ್ಲಿ ತಿನ್ಲಿಕ್ಕೆ ಏನು ಕಡಿಮೆ ಇಲ್ಲ, ಬೇಕಾದಷ್ಟಿದೆ, ನಾನು ಕೂಡ ಗಟ್ಟಿ ಮುಟ್ಟಾಗಿದ್ದೇನೆ, ಸವಲತ್ತು ಮತ್ತು ಸೌಕರ್ಯ ಕೂಡ ಅದರಲ್ಲಿ ಏನು ಕಡಿಮೆ ಇಲ್ಲ, ಅದ್ರಲ್ಲಿ ಕೂಡ ನಾನು ಇದ್ದೇನೆ, ಅದೆಲ್ಲ ಎಲ್ಲ ಚೈನಾದಲ್ಲಿ ನನಗೆ ಯಾವುದೇ ಕೊರತೆ ಇಲ್ಲ, ಎಲ್ಲ ಕೂಡ ಕರೆಕ್ಟ್ ಆಗಿದ್ರೆ ಅದು ಬೊಗಲಿಕ್ಕೆ ಬಿಡುದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರುದು ಅಂತ ಹೇಳಿ. ಇಲ್ಲಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡುದು, ಸಮಸ್ಯೆ ಸೃಷ್ಟಿಸುವುದು ಮತ್ತೆ ಸಮಸ್ಯೆ ಬಗೆಹರಿಸುದು. ನಮ್ಮ ಅರ್ಥ ಆಯುಷ ಇಲ್ಲೇ ಮುಗೀತು. ಸಮಸ್ಯೆಯನ್ನು ಸೃಷ್ಟಿಸಿ ಬಗೆಹರಿಸುವುದರಲ್ಲೇ ನಮ್ಮ ಅರ್ಥ ಆಯುಷ ಮುಗೀತದೆ. ಅದಕ್ಕಾಗಿ ನಾನು ಎಲ್ಲರಿಗೆ ಹೇಳುವುದಿಷ್ಟೇ, ನೀವು ಸಮಾಧಾನ ಇದ್ದು ನೀವು ಆಡೋ ಮಾತು ಸರಿಯಾಗಿ ಮಾಡಿ, ಬೇರೆ ಏನು ಭಾರತ ದೇಶ ತನ್ನಿಂದ ತಾನೇ ಹೋಗಿತ್ತು ಒಂದನೇ ಸ್ಥಾನಕ್ಕೆ ನಿಲ್ಲುವಂತಷ್ಟೇ ಶಕ್ತಿ ಈ ದೇಶಕ್ಕೆ ಇವತ್ತು ಇದೆ. ಆದ ಕಾರಣ ನಮ್ಮ ಕೊಡುಗೆ ಇವತ್ತು ಮತ್ತು ಪ್ರತಿ ಜನ ಆಗ್ಬೇಕಂತ ಹೇಳಿದ್ರೆ ಅದು ಸಮಾಜ ಮತ್ತು ದೇಶಕ್ಕೆ ಮಾಡುವ ಕೆಲಸ ಮತ್ತು ಮಾತು ಅದು ಪೂರಕವಾಗುವಂತ ಪ್ರತಿಜ್ಞೆ ಅದು ನಮ್ಮೆಲ್ಲ ಯುವ ಜನಾಂಗ ವಿದ್ಯಾ ಸಮುದಾಯ ಇರ್ಬೇಕಂತಲೂ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಾವೆಲ್ಲರೂ ಕೂಡ ದೇವರ ಭೂಷ ಅಗ್ನಾಭೂಷ ಒಂದೇ ಜಾತಿ ಒಂದೇ ಮತ ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿ ಹೋಗುವಂತ ಮನೋಭಾವನೆ ಕೂಡ ಬಹಳಷ್ಟು ಸಣ್ಣದಿಂದಲೇ ಬರುವಂತ ಅವಕಾಶ ಆಗ್ಬೇಕು. ನಾನು ನನ್ನ ಸನ್ಮಿತ್ರ ನನ್ನ ಊರಲ್ಲಿ ಯಾವಾಗಲೂ ಇರ್ತಾ ಇರ್ತೇನೆ ನೋಡಿ, ದೇವರು ನಮ್ಗೆ ಎಲ್ಲಿಯೂ ಕೂಡ ಒಬ್ಬ ಮಾನವನ ಜೀವನ ಸಂದರ್ಭದಲ್ಲಿ ದೇವರು ಎಲ್ಲಿಯೂ ಕೂಡ ತಾರತಮ್ಯ ಮಾಡಲಿಲ್ಲ. ಮಗು ಹುಟ್ಟುವಾಗ ಎಲ್ಲರೂ 1 ಪಾಯಿಂಟ್ ಪ್ರೋಗ್ರಾಮ್. ಏನು 1 ಪಾಯಿಂಟ್ ಪ್ರೋಗ್ರಾಮ್? ಮಗು ಆರೋಗ್ಯವಂತ ಮಗು ಹುಟ್ಟಬೇಕು, ಆರೋಗ್ಯವಂತ ತಾಯಿ ಇರ್ಬೇಕಂತೇಳಿ ಒಂದು ಅಂಶ ಕಾರ್ಯಕ್ರಮ ಅಲ್ಲದೆ ಅದು ಯಾವ ವರ್ಗದ ಡಾಕ್ಟರ್, ಯಾವ ಜಾತಿಯ ನರ್ಸ್, ಯಾರ ಆಸ್ಪತ್ರೆ, ಯಾರ ಆಂಬ್ಯುಲೆನ್ಸ್ ಯಾರು ಕೂಡ ನೋಡುದಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್ ಏನು? ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಇರ್ಬೇಕಂತೇಳಿ. ಇನ್ನು ಹುಟ್ಟುವಾಗ ಎಲ್ಲ ಮಗು ಕೂಡ ಕೂಗುದಲ್ಲದೆ ಬೇರೆ ಬೇರೆ ಶಬ್ದ ಯಾವ ಕೂಡ ಮಾಡುದಿಲ್ಲ. ಬೇರೆ ಬೇರೆ ದೇವತೆ ಇದ್ದಿದ್ದೆ, ಒಂದು ಮಗು ಕೂಗ್ತಿತ್ತು, ಒಂದು ಮಗು ನೆಗಡ್ತಿತ್ತು, ಇನ್ನು ಮಗು ಕಿರ್ಚಾಡ್ತಿತ್ತು. ಆ ದೇವ್ರಿಗೆ ಹೇಗೆ ಬೇಗ ಒಂದೊಂದು ಶಬ್ದ ಮಾಡುವಂತ ಪರಿಸ್ಥಿತಿ ಇತ್ತು. ಅದೆಲ್ಲರೂ ಕೂಡ ಒಂದೇ ರೀತಿಯ ಶಬ್ದ ಇವತ್ತು ಆಗ್ತದೆ. ಇನ್ನು ಬಹುಶಃ ಮನುಷ್ಯನ ಆಕಾರದಲ್ಲಿ ಕೂಡ ಎಲ್ಲರಿಗೂ ಕೂಡ 2 ಕಣ್ಣು, ಮೂಗು ಮುಂದೆ ಇದೆ, ಕಿವಿ ಸೈಡ್ ಅಲ್ಲಿ ಇದೆ. ಬೇರೆ ಬೇರೆ ದೇವರು ಇರ್ತಿದ್ರೆ ಮೂಗನ್ನು ತಲೆ ಹಿಂದೆ ಕೊಡ್ತಿದ್ರು, ಕಣ್ಣನ್ನು ಮೇಲೆ ಕೊಡ್ತಿದ್ರು, ಕಿವಿಯನ್ನು ಬೇರೆ ಬೇರೆ ಆಕಾರದಲ್ಲಿ ಕೂಡ ಬದಲಾವಣೆ ಮಾಡಬಹುದು. ಆದ್ರೆ ಮನುಷ್ಯನ ಆಕಾರದಲ್ಲಿ ಕೂಡ ಒಂದೇ ರೀತಿ ಇರುವಂಥದ್ದು. ಮತ್ತು ಮನುಷ್ಯನ ಭಾವನಾತ್ಮಕ ವಿಚಾರದಲ್ಲಿ ಕೂಡ ಯಾರೇ ಒಬ್ಬ ಕಷ್ಟದಲ್ಲಿ ಬಿದ್ದಿರ್ಲಿ, ಅವನು ಕಷ್ಟದಲ್ಲಿ ಬಿದ್ದಾಗ ಅವನು ಯಾವ ಜಾತಿ, ಯಾವ ವರ್ಗ, ಯಾವ ಪಕ್ಷ ಏನು ಯಾರು ಕೂಡ ಹೋಗಿ ನೋಡುದಿಲ್ಲ, ನೇರವಾಗಿ ಅವ್ರಿಗೆ ಉಪಕಾರ ಮಾಡಲಿಕ್ಕೆ ಹೋಗ್ತಾರೆ. ಅದು ದೇವರು ನಮಗೆ ಭಾವನಾತ್ಮಕ ಕೊಟ್ಟಂತ ದೊಡ್ಡ ಮನಸ್ಸು ಶಕ್ತಿಯಾಗಿದೆ. ಆದ ಕಾರಣ ದೇವರು ನಮ್ಮನ್ನು ಎಲ್ಲಿ ಕೂಡ ತಾರತಮ್ಯ ನಾವು ನೋಡ್ಲಿಲ್ಲ. ಮತ್ತೆ ನಾವು ಇವತ್ತು ಯಾಕೆ ತಾರತಮ್ಯ ಮುಖಾಂತರ ಸಮಾಜ ನೋಡುವಂತ ಅಗತ್ಯತೆ ಇದೆ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವುದು. ನಮ್ಮ ಜಾತಿ ನಮ್ಮನ್ನ ಧರ್ಮ ಅತ್ಯಂತ ಉತ್ತಮವಾಗಿ ನಿರ್ವಹಿಸಿಕೊಂಡು ಎಲ್ಲವನ್ನು ಪ್ರೀತಿಸುವುದು, ಸಂತೋಷದ ಜೀವನ ಸಾಗಿಸುವಂತ ಮನೋಭಾವವನ್ನು ಹಮ್ಮಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗಿ ಬಹುಶಃ ದೇವರ ಪ್ರೀತಿಗೆ ಪಾತ್ರರಾಗುವುದೇ ಅದು ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಾನು ಹೇಳ್ದಿಷ್ಟೇ, ಬಹುಶಃ ನಾವು ಎಷ್ಟು ಶ್ರೀಮಂತರು, ಎಷ್ಟು ಅಧಿಕಾರಿಗಳು ಯಾರು ನೆನಪಿಡುದಿಲ್ಲ. ನೀವು ಎಷ್ಟು ಪ್ರೀತಿ ವಿಶ್ವಾಸದಿದ್ದೀರಿ ಅದನ್ನು ಮಾತ್ರ ಜನ ನೆನಪಲ್ಲಿ ಇಟ್ಕೊಳ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಕ್ಷೇತ್ರದಲ್ಲಿ, ಇವತ್ತು ನಾನು ಇಲ್ಲಿ ಶಾಸಕನಾಗಿ ಮಾತಾಡ್ತೇನೆ, MLA ಆಗಿ ಮಾತಾಡ್ತೇನೆ, ಸಭಾಧ್ಯಕ್ಷನಾಗಿ ಮಾತಾಡ್ತೇನೆ. ನಾನು ಇಲ್ಲಿಂದ ನನ್ನ ಮನೆಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರು ಕೂಡ ನನ್ನ ಮನೆಗೆ ಬಂದು UT ಖಾದರ್ ಇದ್ದಾರ, MLA ಇದ್ದಾರ ಅಂತೇಳಿ ಒಬ್ಬರು ಕೂಡ ಕೇಳುದಿಲ್ಲ. ನೀವೆಲ್ಲ ಕೇಳುದೇನು, ಹೆಣ ಬಂದಿದೆ, ಹೆಣ ಹೋಗಿದೆ, ಡೆಡ್ ಬಾಡಿ ಎಷ್ಟು ಬರ್ತದೆ ಅಂತ ಎಂತಕ್ಕೆ ಬರ್ತದೆ ಹೊರತು UT ಖಾದರ್ 53 ವರ್ಷದ ಕಾಲ UT ಖಾದರ್ನ ಹೆಸರೇ ಇಲ್ಲ. ಇನ್ನು ಅಧಿಕಾರ, ಆಸ್ತಿ, ಅಂತಸ್ತು ಯಾವುದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಏನಾದರೂ ಪ್ರೀತಿ ವಿಶ್ವಾಸ ಮಾತ್ರ ನಿಲ್ಲುವಂತ ವ್ಯವಸ್ಥೆ ಖಂಡಿತವಾಗಿಯೂ ಆಗ್ತದೆ.
ಆ ರೀತಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತ ದೊಡ್ಡ ಮಟ್ಟದ ಶಕ್ತಿ ಅದು ನಿಮ್ದೆಲ್ಲ ಆಗ್ಬೇಕಂತ ನಾನು ಇವತ್ತು ಹೇಳಿಕೊಂಡು ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಹುಶಃ ನಿಮ್ಗೆ ಯಾರಾದರೂ ಬೈದರೂ ಕೂಡ ಅವ್ರು ಬೆನ್ನು ತಟ್ಟಿ ಮುಂದೆ ಹೋಗು ನೆಗಡಿಕೊಂಡು ಅವನಿಗೆ ದೇವರು ಇನ್ನಾದ್ರು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಮುಂದೆ ಹೋಗ್ತೀರಲ್ಲ, ಆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ಯಾರಾದ್ರೂ ನಿಮಗೆ ಬೈದಾಗ ಮತ್ತೆ ಅವನಿಗೆ ಹಿಂದೆ ಬೈಬೇಕಾದ್ರೆ ಇಷ್ಟೆಲ್ಲ ಕಲಿತು ಇಷ್ಟೆಲ್ಲ ಪ್ರತಿಭೆ ಪುರಸ್ಕಾರ ಪಡೆಯುವಂತ ಏನು ಅಗತ್ಯ ಇಲ್ಲ. ನೀವು ಸಣ್ಣ ಮಗುವಿಗೆ ಬೈರಿ, ಮಗು ನಿಮ್ಗೆ ಹಿಂದೆ ಬೈಯುವಂತ ಶಕ್ತಿ ಇದೆ. ಯಾರು ಬೈದಂತ ಸಂದರ್ಭದಲ್ಲಿ ನೆಗಡಿಕೊಂಡು ದೇವರು ಇನ್ನೊಂದು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ನೀವು ಮುಂದೆ ಹೋಗ್ತೀರಲ್ಲ ನೆಗಡಿಕೊಂಡು, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವವೇ ನಮ್ಮೆಲ್ಲರ ದೊಡ್ಡ ಮಟ್ಟದ ಶಕ್ತಿ. ಅದು ನಿಮ್ಮ ವ್ಯಕ್ತಿತ್ವ ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನೀವು ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ನಾನು ಗೌರವ ತರಬೇಕಂತ ಮತ್ತೊಮ್ಮೆ ಕೇಳಿಕೊಳ್ತಾ, ನಿಮ್ಮಲ್ಲಿ ಇಂಜಿನಿಯರ್ ಆಗುವವರಿದ್ದಾರೆ, ಅಡ್ವೊಕೇಟ್ ಆಗುವವರಿದ್ದಾರೆ, ಪೊಲೀಸ್ ಆಫೀಸರ್ ಆಗಿದ್ದಾರೆ, ಬೇರೆ ಬೇರೆ ಆಫೀಸರ್ ಎಲ್ಲ ಇದ್ದೀರಿ. ನಾನು ಹೇಳುದಿಷ್ಟೇ, ಅಡ್ವೊಕೇಟ್, ಇಂಜಿನಿಯರ್, ಪೊಲೀಸ್ ಆಫೀಸರ್, CA, ಡಾಕ್ಟರ್ ಇದೆಲ್ಲ ಆಗೋ ಜೊತೆಯಲ್ಲಿ ಒಂದು ಉತ್ತಮವಾದ ರಾಜಕಾರಣಿಯನ್ನು ಕೊಡೋದು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಜನಪ್ರತಿನಿಧಿಗಳು ಕೂಡ ಇವತ್ತು ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನೀವೊಂದು ಉತ್ತಮವಾದ ಡಾಕ್ಟರ್ ಆದ್ರೆ ಅದು ಡಾಕ್ಟರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಉತ್ತಮವಾದ ಟೀಚರ್ ಆದ್ರೆ ಟೀಚಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಉತ್ತಮವಾದ ಅಡ್ವೊಕೇಟ್ ಆದ್ರೆ ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಉತ್ತಮವಾದ ಪೊಲೀಸ್ ಆಫೀಸರ್ ಆದ್ರೆ ಪೊಲೀಸ್ ಆಫೀಸರ್ ಮಾತ್ರ ಇಂಪ್ರೂವ್ ಆಗ್ತದೆ. ಆದ್ರೆ ಇವತ್ತು ನೀವೆಲ್ಲ ಸೇರಿ ಉತ್ತಮವಾದ ರಾಜಕೀಯ ಸಮಾಜ ಕೊಟ್ರೆ ಇವತ್ತು ಅಡ್ವೊಕೇಟ್ ಫೀಲ್ಡ್, ಡಾಕ್ಟರ್ ಫೀಲ್ಡ್, ಇಂಜಿನಿಯರ್ ಫೀಲ್ಡ್, ಟೀಚರ್ ಫೀಲ್ಡ್, ಪೊಲೀಸ್ ಫೀಲ್ಡ್ ಎಲ್ಲಾ ಫೀಲ್ಡ್ ಅನ್ನು ಉದ್ಧಾರ ಮಾಡೋ ಶಕ್ತಿ ಇದ್ರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ್ರೆ ಇದರ ಬಗ್ಗೆ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ನಾನು ಕೇಳಿಕೊಳ್ತಾ, ಬಹುಶಃ VR ಸುರೇಶ್ ನಮಗೆ ಅತ್ಯಂತ ಹಿರಿಯರು, ಅನುಭವಿಸಿದರು. ನನಗೆ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಬಹುಶಃ ಅವರಿಗೆ ಫೋನ್ ಮಾಡಿ ನಾನು ಕೆಲವು ವಿಚಾರ ಅನ್ಕೊಂಡು ನಾನು ಕೆಲವೇ ಮಂದಿಯನ್ನು ಫೋನ್ ಮಾಡಿ ಅವರಿಗೂ ನಾನು ಫೋನ್ ಮಾಡಿ ಕೇಳುವುದಿದೆ. ಆದಾಗ ಅಂತ ನಾಯಕರು ಬಹುಶಃ ನಿಮಗೆ ಸಿಕ್ಕಿರುವುದು ಅತ್ಯಂತ ಒಂದು ಅವಕಾಶ ಇವರಿಗೆ ನಿಮಗೆಲ್ಲ ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ಮುಂದಿನ ಅಧಿವೇಶನ ಆಗುವ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೇರವಾಗಿ ಅಧಿವೇಶನ ನೋಡೋದು ಕೂಡ ತಾವೆಲ್ಲ ಬರಬೇಕಂತ ನಾನು ಆಹ್ವಾನಿಸಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ನಿಮ್ಮ ರಜಾಕಾಲದ ಬಿಡುವಿನ ಕಾಲದಲ್ಲಿ ಇಲ್ಲಿ ಮಾತ್ರ ಅಲ್ಲ ಮಂಗಳೂರು ಕಡೆ ಕೂಡ ಬಂದು ನೋಡಿ ಹೋಗಿ ಅಂತ ನಿಮ್ಮನ್ನು ನಾನು ಆಹ್ವಾನಿಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ಈ ಜ್ಯೋತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಿಗೂ ಪದಾಧಿಕಾರಿಗೂ ಸನ್ಮಿತರಿಗೂ ಹಾಗೂ ನಮ್ಮ VR ಸುದರ್ಶನರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.